ದಾನಿಗಳು, ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳು, ಮಾಧ್ಯಮ ಪ್ರತಿನಿಧಿಗಳು, ಪದವಿ ವಿದ್ಯಾನಿಲಯದ ಉಪಕುಲಪತಿಯಾಗಿ ಕೆಲಸ ನಿರ್ವಹಿಸಿದ್ದಾರೆ. ಜುಲೈ 18ರಲ್ಲಿ ಅವರು ರಾಷ್ಟ್ರೀಯ ಕೆಡೆಟ್ ಕಾರ್ಪ್ಸ್ನಲ್ಲಿ ಗೌರವ ಕರ್ನಲ್ ಪದವಿಯನ್ನು ಪಡೆದಿರುತ್ತಾರೆ. ಇದಕ್ಕೂ ಮೊದಲು ಅವರು RTM ನಾಗ್ಪುರ ವಿಶ್ವವಿದ್ಯಾನಿಲಯದಲ್ಲಿ ಕುಲಾಧಿಪತಿಗಳಾದ ಮಾನ್ಯ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಅವರನ್ನ ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಖಾತೆ ಸಚಿವರು ಮತ್ತು ನಮ್ಮ ವಿಶ್ವವಿದ್ಯಾನಿಲಯದ ಸಮಕುಲಾಧಿಪತಿಗಳು ಆಗಿರುವ ಸನ್ಮಾನ್ಯ ಶ್ರೀ ಡಾಕ್ಟರ್ MC ಸುಧಾಕರ್ ಅವರನ್ನ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನ ಬಯಸುತ್ತೇನೆ. ಈ ಘಟಿಕೋತ್ಸವದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮಾನ್ಯ ಕುಲಪತಿ ಅವರನ್ನ ಇಲ್ಲಿಗೆ ಆಗಮಿಸಿರುವ ಎಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಘಟಿಕೋತ್ಸವದ ಕೇಂದ್ರ ಬಿಂದುಗಳಾಗಿರುವ PhD, MPhil, ಸ್ನಾತಕೋತ್ತರ ಮತ್ತು ಸ್ನಾತಕ ಮಹಿಳಾ ಪದವೀಧರರನ್ನ ಸ್ವಾಗತರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ಹಾಗೂ ವಿವಿಧ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಆಯಾ ಪದವಿಗಳಿಗೆ ಅರ್ಹರೆಂದು ಪರಿಗಣಿತರಾಗಿರುವ ಅಭ್ಯರ್ಥಿಗಳಿಗೆ ಪದವಿಗಳನ್ನು ನೀಡಲು ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಈ ಘಟಿಕೋತ್ಸವವು ಪ್ರಾರಂಭವಾಯಿತೆಂದು ನಾನು ಘೋಷಿಸುತ್ತೇನೆ. ವಿವಿಧ ಪದವಿಗಳಿಗೆ ಅಭ್ಯರ್ಥಿಗಳನ್ನು ಒಪ್ಪಿಸಲು ಸೂಚಿಸುತ್ತೇನೆ. ಮಾನ್ಯ ಕುಲಸಚಿವರು ಎಲ್ಲರನ್ನು ಸ್ವಾಗತಿಸಿ ಗಣ್ಯರನ್ನು ಪರಿಚಯಿಸಿ. I request the registrar to welcome the August gathering of the convocation and present the university report. ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ವಿಜಯಪುರ 16ನೇ ವಾರ್ಷಿಕ ಘಟಿಕೋತ್ಸವ ವಿಶ್ವವಿದ್ಯಾನಿಲಯದ ವರದಿ ಮತ್ತು ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ವತಿಯಿಂದ ಎಲ್ಲರಿಗೂ ಶುಭಾಶಯಗಳು. ಕರ್ನಾಟಕದ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ 16ನೇ ಘಟಿಕೋತ್ಸವಕ್ಕೆ ತಮ್ಮನ್ನ ಗೌರವಾದರಗಳಿಂದ ಸ್ವಾಗತಿಸುತ್ತೇನೆ. ಈ ಸಮಯ ನಿಮ್ಮೆಲ್ಲರನ್ನು ಈ 16ನೇ ಘಟಿಕೋತ್ಸವಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಮಹಿಳೆಯರೇ ಮತ್ತು ಮಹನೀಯರೇ, ಈ ಘಟಿಕೋತ್ಸವದ ನಮ್ಮ ಗೌರವಾನ್ವಿತ ಮುಖ್ಯ ಅತಿಥಿಗಳನ್ನು ನಿಮಗೆ ಪರಿಚಯಿಸಲು ನಾನು ತುಂಬಾ ಸಂತೋಷ. ಅಪಾರವಾದ ಹೆಮ್ಮೆ ಮತ್ತು ಸಾಧನೆಯ ಆಳವಾದ ಪ್ರಜ್ಞೆಯೊಂದಿಗೆ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಗಮನಾರ್ಹ ಪ್ರಗತಿ ಶಶಿಕಲಾ ವಂಜಾರಿ ಅವರು ವಿಶ್ವವಿದ್ಯಾನಿಲಯ ಅನುದಾನ ಆಯೋಗದ ಸದಸ್ಯರಾಗಿದ್ದಾರೆ ಮತ್ತು ನವದೆಹಲಿಯ ರಾಷ್ಟ್ರೀಯ ಶೈಕ್ಷಣಿಕ ಯೋಜನೆ ಮತ್ತು ಆಡಳಿತ ಸಂಸ್ಥೆಯ ನಿಮ್ಮ ಮುಂದೆ ನಿಂತಿದ್ದೇನೆ. ವಿಶ್ವವಿದ್ಯಾನಿಲಯವು ನ್ಯಾಷನಲ್ ಅಸೆಸ್ಮೆಂಟ್ ಮತ್ತು ಅಕ್ರೆಡಿಟೇಷನ್ ಕೌನ್ಸಿಲ್ NAAC ನಿಂದ ಬಿ ಗ್ರೇಡ್ನೊಂದಿಗೆ ಮರು ಮಾನ್ಯತೆ ಪಡೆದಿದೆ. ಅನುಭವವನ್ನು ಒಳಗೊಂಡಿದೆ. ಅವರು 44 ಸಂಶೋಧನಾ ಪ್ರಬಂಧಗಳು ಮತ್ತು ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಪ್ರೊಫೆಸರ್ ವಂಜಾರಿ ಅವರು ರಾಷ್ಟ್ರೀಯ ಶಿಕ್ಷಣ ಯೋಜನೆ ಮತ್ತು ಆಡಳಿತ ಸಂಸ್ಥೆಯನ್ನ ದಕ್ಷಿಣದ ಏಷ್ಯಾದ ಒಂದು ಪ್ರಮುಖ ಸಂಸ್ಥೆಯಾಗಿ ರೂಪಿಸಿದ್ದಾರೆ ಎಂದರೆ ತಪ್ಪಲ್ಲ. ಹೊಸದಿಲ್ಲಿಯ ಲಾಡ್ಲಿ ಫೌಂಡೇಶನ್ ಸಹಯೋಗದೊಂದಿಗೆ ಮುಖ್ಯ ಆವರಣದಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಹೈಟೆಕ್ ಶೌಚಾಲಯ ಸೌಲಭ್ಯವನ್ನು ನಿರ್ಮಿಸುತ್ತಿದೆ. ಮೂಲಸೌಕರ್ಯ ಮತ್ತು ಹೊಸ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಹೇಳುವುದಾದರೆ ನಮ್ಮ ಆವರಣ ಬೋಧನೆ ಮತ್ತು ಕಲಿಕೆಯ ಏಕವಿಕಸನದ ಅಗತ್ಯಗಳನ್ನು ಪೂರೈಸಲು ಬೇಕಾದ ಮತ್ತು ಮಾನದಂಡಗಳಿಗೆ ನಮ್ಮ ಬದ್ಧತೆಗೆ ಸಾಕ್ಷಿಯಾಗಿದೆ. ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯಗಳ ರೇಟಿಂಗ್ ಫ್ರೇಮಿಂಗ್ ನಿಂದ 4 ಸ್ಟಾರ್ ಪಡೆದಿರುವ 3 ಕೋಟಿಯನ್ನು ಪಡೆದಿದ್ದೇವೆ. 2024-25 ಆರ್ಥಿಕ ವರ್ಷದಲ್ಲಿ ರಾಜ್ಯ ಸರ್ಕಾರ ವೇತನ ಮತ್ತು ಭತ್ಯೆಗಾಗಿ 17.36 ಕೋಟಿ, ಆಸ್ತಿ ಸೃಜನೆಗೆ 1 ಕೋಟಿ ಮಂಜೂರು ಮಾಡಿದೆ. ಒಡಂಬಡಿಕೆಗೆ ಹೇಳುವುದಾದರೆ ವಾಣಿಜ್ಯ ಶಾಸ್ತ್ರ ಅಧ್ಯಯನ ವಿಭಾಗವು ದಿ ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರೀಸ್ ಆಫ್ ಇದರಲ್ಲಿ ಮುಖ್ಯವಾಗಿ 16.6 ಕೋಟಿ ರು ಪಿಂಚಣಿಗಾಗಿ 0.51 ಕೋಟಿ ರುಗಳನ್ನು ಬಿಡುಗಡೆ ಮಾಡಿದೆ. ಸಮಾಜ ಕಲ್ಯಾಣ ಇಲಾಖೆಯು 0.41 ಕೋಟಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸಂಶೋಧನಾ ವಿದ್ಯಾರ್ಥಿಗಳ ಫೆಲೋಶಿಪ್ಗಾಗಿ ನೀಡಿದೆ. ಇದಲ್ಲದೆ ನಾವು ಮನ್ನಣೆ ಇಲ್ಲದೆ 2ನೇ ಅತ್ಯುತ್ತಮ ನಟಿ ರಾಜ್ಯ ಅಂತಾರಾಷ್ಟ್ರೀಯ ಪ್ರಶಸ್ತಿ ತಂದುಕೊಟ್ಟಿತು. 2023ರಲ್ಲಿ ಕರ್ನಾಟಕ ಕನ್ನಡ ಚಿತ್ರರಂಗ ಕಂಡ ಅಪರೂಪದ ಶ್ರೇಷ್ಠ ಕಲಾವಿದೆ ಶ್ರೀಮತಿ ತಾರಾ ಅನುರಾಧರವರು. ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯವಾಗಿರುವ ನಟಿ. 1986ರಲ್ಲಿ ತಮಿಳು ಚಿತ್ರದೊಂದಿಗೆ ತಮ್ಮ ವೃತ್ತಿ ಜೀವನ ಪ್ರಾರಂಭಿಸಿದ ಅವರು 1986ರ ತುಳಸಿ ದಳ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು.
ಅಂದಿನಿಂದ ಅವರು ಅನೇಕ ಕಾದಂಬರಿ ಆಧಾರಿತ ಚಿತ್ರಗಳಲ್ಲಿ ಮುಖ್ಯ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ. ಕ್ರಮ ಚಿತ್ರದಲ್ಲಿ ಮುಂಜಾನೆಯ ಮಂಜು, ಕರಿಮಲೆ ಕಗ್ಗತ್ತಲು, ಕಾನೂನು ಹೆಗ್ಗಡತಿ, ಮುನ್ನಡಿ, ಮತದಾನ, ಹಸೀನಾ, ಸೈನೈಡ್, ಈ ಬಂಧನ ಮತ್ತು ಉಳಿದವರು ಕಂಡಂತೆ ಹಲವಾರು ಕನ್ನಡ ಚಲನಚಿತ್ರಗಳು ಅವರ ಗಮನಾರ್ಹ ಅಭಿನಯಗಳು. ಶ್ರೀಮತಿ ತಾರಾ ಅನುರಾಧರವರು ತಮ್ಮ ಅತ್ಯುತ್ತಮ ತಮ್ಮೆಲ್ಲರ ಚಪ್ಪಾಳೆಯನ್ನು ಕೋರ್ತೇನೆ. ಅಭಿನಂದನೆಗಳು ಡಾಕ್ಟರ್ ಮೀನಾಕ್ಷಿ ಬಾಳಿ ಮೇಡಮ್. ಧನ್ಯವಾದಗಳು. ಹಾಗೂ 4 ದೂರದರ್ಶನ ಧಾರಾವಾಹಿಗಳು, ಹಲವಾರು ರಿಯಾಲಿಟಿ ಶೋ ಹಾಗೂ ಪೋಷಕ ನಟಿಯಾಗಿ, ನಾಯಕಿ ನಟಿಯಾಗಿ ಕೋಟ್ಯಾಂತರ ಅಭಿಮಾನಿಗಳ ಮನಸ್ಸಿನಲ್ಲಿ ಕೂರಿತಿದ್ದಾರೆ. ನಟನೆಯ ಜೊತೆಗೆ ಸಾಮಾಜಿಕ ಸೇವೆಯಲ್ಲಿ ಸಕ್ರಿಯವಾಗಿ ತೊಡಗಿರುವ ಶ್ರೀಮತಿ ತಾರಾ ಅನುರಾಧ ಅವರು 12 ವರ್ಷದೊಳಗಿನ ಮಕ್ಕಳಿಗಾಗಿ ಅನಾಥಾಶ್ರಮವನ್ನು ಆರಂಭಿಸಿದ್ದಾರೆ. ಹಾಗೆ ವಿಧಾನ ಪರಿಷತ್ ಸದಸ್ಯರಾಗಿ ಹಲವು ದಾಖಲೆಗಳನ್ನು ಸೃಷ್ಟಿ ಮಾಡಿದ ಹಿರಿಮೆ ತಮ್ಮದು. ಧನ್ಯವಾದಗಳು. ಡಾಕ್ಟರೇಟ್ ಪುರಸ್ಕೃತರಾದ ಶ್ರೀಮತಿ ತಾರಾ ಅನುರಾಧ ಮೇಡಮ್ ಅವರಿಗೆ ಅಭಿನಂದನೆಗಳು. ಹೀಗೆ ಅವರು ನಟಿ ಮಾತ್ರವಲ್ಲ, ನಿರ್ಮಾಪಕಿಯೂ ಆಗಿದ್ದಾರೆ ಮತ್ತು ಚಿತ್ರರಂಗದ ಎಲ್ಲ ತಾಂತ್ರಿಕ ಪಾತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ. ಹಾಗೂ 2005ರಲ್ಲಿ ಛಾಯಾಗ್ರಾಹಕ HS ವೇಣುಗೋಪಾಲ್ ರವರನ್ನು ವಿವಾಹವಾದರು ಮತ್ತು 600ಕ್ಕೂ ಹೆಚ್ಚು ಕನ್ನಡ ಪ್ರಶಸ್ತಿ, ಮಹಿಳಾ ಕೇಂದ್ರಿತ ರಾಷ್ಟ್ರೀಯ ಪ್ರಶಸ್ತಿ, ಮುನ್ನುಡಿ ಚಿತ್ರಕ್ಕೆ ವ್ಯಾಪಕ ವಿಮರ್ಶಾತ್ಮಕ ಮೆಚ್ಚುಗೆಯನ್ನು ಪಡೆದರು. ಸೈನೇಡ್ 2000ದ ಉತ್ತಮ ನಟಿ ಪ್ರಶಸ್ತಿಯನ್ನು ಪಡೆದರು. ಹಸೀನಾ ಚಲನಚಿತ್ರದ ಅವರ ಅಭಿನಯಕ್ಕೆ 2005ರಲ್ಲಿ ಅತ್ಯುತ್ತಮ ನಟಿ ರಾಷ್ಟ್ರೀಯ ಪ್ರಶಸ್ತಿ ದೊರೆತಿದೆ. ಹಾಗೆ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಪ್ರಶಸ್ತಿಗಳಲ್ಲದೆ ಫಿಲ್ಮ್ ಫೇರ್ ಪ್ರಶಸ್ತಿಗಳನ್ನು ತಮ್ಮ ಮಡಲಿಯಲ್ಲಿ ಇಳಿಸಿಕೊಂಡಿದ್ದಾರೆ. 1991ರಲ್ಲಿ of Dr. T.B. Solbakkanawar and wife of Mr. Prakash Dasnoor. 27 ಕಾಲೇಜುಗಳು ಶಾಶ್ವತ ಸಂಲಗ್ನತೆಯನ್ನ ಸ್ಥಾನವನ್ನ ಹೊಂದಿವೆ. 131 ಕಾಲೇಜುಗಳು ವಿಶ್ವವಿದ್ಯಾನಿಲಯದೊಂದಿಗೆ ತಾತ್ಕಾಲಿಕ ಅಫಿಲಿಯೇಷನ್ ಅನ್ನ ಹೊಂದಿವೆ. ವಿದ್ಯಾರ್ಥಿ ಪ್ರೋತ್ಸಾಹಕ್ಕಾಗಿ ಕೈಗೊಂಡಂತ ಕ್ರಮಗಳು ಹೇಳುವುದಾದರೆ, ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿನಿಯರಿಗೆ ಕುಡಿಯುವ ನೀರಿಗೆ ಧನ್ಯವಾದಗಳು. And has studied and gained tremendous knowledge about art and artistic work. RO ಪ್ಲಾಂಟ್ಸ್, ಗೀಸರ್ಗಳನ್ನ, ಬಿಸಿನೀರಿಗಾಗಿ ಸೋಲಾರ್ ವಾಟರ್ ಗಳನ್ನ, ಕೊಠಡಿಗಳಲ್ಲಿ ಸೋಲಾರ್ ದೀಪಗಳನ್ನ, ಹಾಸ್ಟೆಲ್ ಸುತ್ತಲೂ ಸೌರ ಬೀದಿ ದೀಪಗಳನ್ನ ಸೇರಿದಂತೆ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಕುಲಪತಿಯಾಗಿ ನನಗೆ ದತ್ತವಾಗಿರುವ ಅಧಿಕಾರದಂತೆ ಗಣ್ಯ ವ್ಯಕ್ತಿಗಳಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ಪ್ರದಾನಿಸಿದ್ದನ್ನು ಅಂಗೀಕರಿಸಿದ್ದೇನೆ.